ಇವನ್ ಜೆಡಿಎಸ್ ಪಕ್ಷವನ್ನು ಸಹ ಬಿಗ್ ಬಾಸಿನ ಜಾನ್ವಿ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಜಾನ್ವಿ ಅವರೇ, ಜಸ್ಟ್ ಆಸ್ಕಿಂಗ್ ಒಂದು ಸಿಂಪಲ್ ಕ್ವಶನ್ ನಿಮ್ಗೆ. ಯಾವ ರೀತಿ ಇವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಮ್ಮ ಕುಮಾರಣ್ಣನ ಅಥವಾ ಅವರ ಕುಟುಂಬದ ಒಡೆತನದಲ್ಲಿರುವ ಹಾಸನದ ನೆಲಮಂಗಲದಿಂದ ಹಾಸನಕ್ಕೆ ಹೋಗ್ಬೇಕು ಅಂತಂದ್ರೆ ಹೆಚ್ಚು ಕಮ್ಮಿ 170 ಕಿಲೋಮೀಟರ್ ಆಗತ್ತೆ. ಆಸ್ ಪರ್ ನ್ಯಾಷನಲ್ ಹೈವೇ ರೂಲ್ಸ್ ಪ್ರಕಾರ 170 ಕಿಲೋಮೀಟರ್ಗೆ 6 ಅಂತ 60 ಕಿಲೋಮೀಟರ್ಗೆ ಒಂದು ಟೋಲ್ ಗೇಟ್ ಇರ್ಬೇಕಷ್ಟೇ, ಇರಬಾರ್ದು, ಅದ ಮೇಲೆ ಯಾವುದು ಇರಬಾರ್ದು. ನೆಲಮಂಗಲದಿಂದ ಜಾನ್ವಿ ಅವರೇ, ಬಿಗ್ ಬಾಸ್ ಜಾನ್ವಿ ಅವರೇ ಪ್ರೆಸೆಂಟ್ ಜೆಡಿಎಸ್ ನ ಪ್ರಮೋಟರ್ ಅಥವಾ ಪ್ರೆಸೆಂಟ್ ಜೆಡಿಎಸ್ ನ ಫೇಸ್ ಜಾನ್ವಿ ಅವರೇ, ನೆಲಮಂಗಲದಿಂದ ಹಾಸನಿಗೆ 170 ಕಿಲೋಮೀಟರ್ ಅಂದಾಜು, 3 ಟೋಲ್ ಗೇಟ್ ಇರಬೇಕು. ನಿಮ್ ಕುಮಾರಣ್ಣ ಅವ್ರಿಗೆ ಹೇಳಿ, ನ್ಯಾಷನಲ್ ಹೈವೇ ಅವರು ಅದನ್ನ ನ್ಯಾಷನಲ್ ಹೈವೇ 75 ಅಂತ ನನಗೂ ಗೊತ್ತಿರಲಿಲ್ಲ. ನ್ಯಾಷನಲ್ ಹೈವೇ 75 5 ಟೋಲ್ ಗೇಟ್ಗಳನ್ನ 5ರಿಂದ 6 ಟೋಲ್ ಗೇಟ್ಗಳನ್ನ ಇವರು 170 ಕಿಲೋಮೀಟರ್ ಯಾವ ಜಾಗದಲ್ಲಿ ಅಲ್ಲ, ನೀವು ಕುಮಾರಣ್ಣಂಗೆ ಹೇಳಲೇಬೇಕು. ಕುಮಾರಣ್ಣ ಬಂದ್ರೆ ಎಲ್ಲ ನೀಟ್ ಆಗುತ್ತೆ ಅಂತ ನೀವೇ ಪ್ರಮೋಟ್ ಮಾಡೋದಲ್ಲ. ಅದೇ ಕುಮಾರಣ್ಣ ಅವ್ರಿಗೆ ಜಾನ್ವಿ ಅವರೇ, ಬಿಗ್ ಬಾಸ್ ಜಾನ್ವಿ ಅವರು, ಜೆಡಿಎಸ್ ಜಾನ್ವಿ ಅವರೇ, ನಿಮ್ಗೆ ಈ ಮೂಲಕ ಕೇಳೋದೇನು ಅಂತಂದ್ರೆ, ನೆಲಮಂಗಲದಿಂದ ಹಾಸನಕ್ಕೆ ಇರುವಂತ ಟೋಲ್ ಗೇಟ್ಗಳ ಸಂಖ್ಯೆ 5 ಇದೆ, 3 ಇರಬೇಕಾಗಿತ್ತು. 3 ಕಡೆ ಟೋಲ್ ಗೇಟ್ ಇರಬೇಕಾಗಿದ್ದು 5 ಕಡೆ ಟೋಲ್ ಗೇಟ್ ಆಗಿದ್ದಾರೆ. ಯಾಕೆ ಕುಮಾರಣ್ಣ ಅವರು ಕೇಂದ್ರ ಮಂತ್ರಿಗಳವರು ಅವರ ಕಾನ್ಸ್ಟಿಟ್ಯೂನ್ಸಿ ಜನರು, ಕರ್ನಾಟಕದ ಜನರನ್ನ ನೆಲಮಂಗಲದಿಂದ ಹಾಸನದವ್ರಿಗೆ ಲೂಟಿ ಮಾಡ್ತಾ ಇದ್ರೆ ಇದನ್ನ ಪ್ರಶ್ನೆ ಮಾಡಬೇಕಾದ್ದು, ಬದಲಿಸಬೇಕಾಯ್ತು. ಕೇಳಿ ಕುಮಾರಣ್ಣ ಅವ್ರಿಗೆ. ನ್ಯಾಷನಲ್ ಹೈವೇ ಅಥಾರಿಟಿ ಪ್ರಕಾರ 60 ಕಿಲೋಮೀಟರ್ ಒಂದು ಟೋಲ್ ಗೇಟ್ ಇರಬೇಕು. ಆದರೆ ಇವತ್ತು ನೆಲಮಂಗಲದಿಂದ ಹಾಸನದವರೆಗೆ ಒಟ್ಟು 5 ಟೋಲ್ ಗೇಟ್ ಇದೆ. ಅಂದ್ರೆ 2 ಎಕ್ಸ್ಟ್ರಾ ಟೋಲ್ ಗೇಟ್ಗಳು ಲೂಟಿ ಮಾಡಕ್ಕೆ. ಯಾಕೆ ಕಾನೂನು ರೀತಿಯಲ್ಲಿ 3ಕ್ಕಿಂತ ಕಡಿಮೆ ಇರಬೇಕಾಗಿತ್ತು. 60 ಕಿಲೋಮೀಟರ್ಸ್ ಅನ್ಕೊಂಡ್ರೆ 3ಕ್ಕಿಂತ ಕಡಿಮೆ ಇರಬೇಕು, 3ಕ್ಕಿಂತ ಕಡಿಮೆ 2 ಅಥವಾ 3 ಇರಬೇಕು. ಬಟ್ 5 ಟೋಲ್ ಗೇಟ್ ಇದೆ. 5 ಟೋಲ್ ಗೇಟ್ಗಳಲ್ಲಿ ನಿಮ್ಮ ಕೇಂದ್ರ ಮೋದಿ ಕುಮಾರಣ್ಣನ ಮೋದಿ ಸರ್ಕಾರ ರಾಷ್ಟ್ರೀಯ ಹೆದ್ದಾರಿಗಳ ನೀತಿ ಲೂಟಿ ಮಾಡ್ತಾ ಇದೆ. ಕೇಳಿ ನೀವು ಕುಮಾರಣ್ಣನ ಸಾಧನೆಗಳನ್ನ ಹೇಳೋ ಜೊತೆನಲ್ಲಿ ಜನರು ಅನುಭವಿಸೋ ರೋದನೆಗಳನ್ನು ಕೂಡ. ನೆಲಮಂಗಲದಿಂದ ಹಾಸನದವರೆಗೂ 5 ಟೋಲ್ ಗೇಟ್ ಇದೆ. ಯಾರು ಹೇಳೋರಿಲ್ಲ, ಈ ದೇಶದಲ್ಲಿ ಕೇಳೋರಿಲ್ಲ. ಅಯ್ಯೋ, ಅವ್ರು ಭಾಷಣ ಮಾಡಿದನ್ನೆಲ್ಲ ನಾವು ನಂಬಬೇಕು. ಒಂದೇ ಕುಟುಂಬದವರು, ರಾಜಕಾರಣಿಗಳು ಅವರೇ ರೂಲ್ ಮಾಡ್ಕೊಂಡು ಹೋಗಿದೆ. ಈ ಸತಿ ರೂಲ್ ಮಾಡ್ಲಿ. ಇಡೀ ಕರ್ನಾಟಕದಲ್ಲಿ ಎಷ್ಟು ಡೆಲೀಟ್ ಆಗಿದೆ? ಬೆಂಗಳೂರಲ್ಲಿ 50 ಲಕ್ಷ ಮತಗಳು ಡೆಲೀಟ್ ಆಗಿದೆ. PR ಗಳನ್ನ ಮತ್ತೆ ಇವತ್ತು ಸಿನಿಮಾ ನಟರನ್ನ ಪ್ರಮೋಷನ್ಗೆ ಬಳಸ್ತಾ ಇರುವಂತ ರಾಜಕಾರಣಿಗಳಿಗೆ ನಾಚಿಕೆ ಆಗ್ಬೇಕು. ನೀವು ಕೆಲಸ ಮಾಡಿದ್ರೆ ಪ್ರಮೋಷನ್ ಅವಶ್ಯಕತೆ ಇತ್ತ? ಈ ಫಿಲಂ ನಟರುಗಳನ್ನ ಕರ್ಕೊಂಡ್ಬಂದು ಅವ್ರ ಕೈಯಲ್ಲಿ ಒಗಳಿಸ್ಕೊಂಡು ಜೀವನ ಮಾಡುವಂತ ಅವಶ್ಯಕತೆ ನಿಮ್ಗಿತ್ತ? ನೀವೆಲ್ಲ ಸೋಲ್ತೀರಾ. ನಿಮ್ಗೆಲ್ಲ ಪಾಠ ಈ ಒಂದು 2026ರಲ್ಲಿ ಅತಿ ದೊಡ್ಡ ಒಳ್ಳೆ ಪಾಠವನ್ನ ಈ ದೇಶದ ನಾಗರಿಕರು, ಈ ರಾಜ್ಯದ ಜನರು ನಿಮ್ಮೆಲ್ಲರಿಗೂ ಪಾಠ ಕಲಿಸ್ತಾರೆ ಅಂತ ಹೇಳುತ್ತಾ